ಸದನದಲ್ಲಿ ಶಾಸಕ ಸಲಗಾರ ಪತ್ನಿಯ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ಶಿವಲಿಂಗೇಗೌಡರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಿರಂಗವಾಗಿ ಕ್ಷಮೆ ಕೇಳಿದ ಶಾಸಕ ಶಿವಲಿಂಗೇಗೌಡರು. ಹೆಂಡತಿ ಹೆಸರಿನಲ್ಲಿ ದುಡ್ಡು ಮಾಡ್ತಿದ್ದೀಯಾ ಎಂದಿದ್ದ ಶಾಸಕ ಶಿವಲಿಂಗೇಗೌಡ ಈಗ ಪಾಪ ಅವ್ರಿಗೆ ಸ್ವಲ್ಪ ಬೇಸರ ಆಗಿದೆ. ನಾನು ಹಂಗೆ ಹೇಳಿದ್ರಿಂದ ನಿಮ್ಮ ಮನಸ್ಸಿಗೆ ಏನಾದರೂ ದುಃಖ ಆಗಿದ್ದಲ್ಲಿ ಕ್ಷಮೆ ಕೊಡಿ. ಕ್ಷಮೆ ಕೇಳೋದಿದೆಯಲ್ಲ ಅತಿ ದೊಡ್ಡ ಗುಣ. ಎಲುಬಿಲ್ಲದ ನಾಲಿಗೆಯಲ್ಲಿ ಕೆಲ ಸಂದರ್ಭದಲ್ಲಿ ಏನು ಬೇಕಾದರೂ ಒದರು ಬಿಡ್ತೀವಿ. ಆದರೆ ಒಂದು ಸಂವೇದನಾಶೀಲತೆ ಅಂತಿರುತ್ತೆ. ಒಬ್ಬ ಮನುಷ್ಯನಿಗೆ ಪಂಚೇಂದ್ರ ಪರಿಜ್ಞಾನ ಹೆಂಗಿದೆಯೋ ಹಾಗೇನೆ ಒಬ್ಬ ಮನುಷ್ಯನಿಗೆ, ಅದರಲ್ಲೂ ರಾಜಕಾರಣಿಗಳಿಗೆ ಇರಲೇಬೇಕಾದ ಪ್ರಮುಖವಾದ ಮೂಲಭೂತ ಅಂಶ ಏನು ಅಂದರೆ ಸಂವೇದನೆ. ನೀವೊಂದು ವಿಚಾರವನ್ನು ಹೇಳಿದ ತಕ್ಷಣ ಎದುರಿದ್ದ ಪಾರ್ಟಿಗೆ ಅದು ವೇದನೆಯಾಗಿ ಮಾರ್ಪಡುತ್ತೆ ಅನ್ನುವಾಗ ನಿಮ್ಮ ಕರುಳು ಚುರುಕು ಅನ್ಬೇಕು. ಅಯ್ಯೋ ಶಿವನೇ, ಹಿಂಗೆ ಹೇಳ್ಬಾರ್ದಾಗಿತ್ತಲ್ಲ. ಈಗ ಶಿವಲಿಂಗೇಗೌಡರಿಗೆ ಆಗಿರೋದೇ. ನಿಮಗೆ ಸರಳವಾಗಿ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಸದನದಲ್ಲಿ ಸಲಗಾರ ಪತ್ನಿ ತಹಶೀಲ್ದಾರು. ಶರಣ ಸಲಗಾರ್, ನಿಮ್ಮ ಪತ್ನಿ ತಹಶೀಲ್ದಾರ್ ಆಗಿರೋದ್ರಿಂದ ಆಕೆಯನ್ನು ಬಳಸ್ಕೊಂಡು ನೀವು ದುಡ್ಡು ಮಾಡ್ತಾ ಇದ್ದೀರಿ, ಕಳ್ಳ ಅಂತ ಹೇಳಿದ್ರು ಶಿವಲಿಂಗೇಗೌಡರು. ಭಾವೋದ್ರೇಕ, ಆವೇಶದಲ್ಲಿ ಮನುಷ್ಯನ ನಾಲಿಗೆಯನ್ನು ಎಲ್ಲೆಲ್ಲಿಗೂ ತಿರುಗಿಸುತ್ತೆ. ನರಮಾನವನ ದುರ್ಗಳಿಗೆಯಲ್ಲಿ ಹೊರಬರುವಂತಹ ಕೆಲ ಪ್ರಯೋಗಗಳು ಅವುಗಳಿಗೆ ಒಂದು ಕಡಿವಾಣ ಹಾಕಬೇಕು. ಕಾರಣ ನಮ್ಮ ಬ್ರೈನ್ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಹಾಗಾಗಿ ನನ್ನನ್ನು ಕೊಬ್ಬರಿ ಕಳ್ಳ ಅಂತ ಹೇಳಿದ್ರು, ಹಾಗಾಗಿ ನಾನು ಸ್ವಲ್ಪ ರಿಯಾಕ್ಟ್ ಮಾಡಿದೆ, ನನ್ನನ್ನು ಟ್ರಿಗರ್ ಮಾಡಿದ್ರು ಎಂದಿದ್ದ ಶಿವಲಿಂಗೇಗೌಡ. ಆ ಹೇಳಿಕೆ ಸಂಬಂಧ ಶಿವಲಿಂಗೇಗೌಡರಿಂದ ವಿಷಾದ. ಹೆಣ್ಣುಮಕ್ಕಳ ಬಗ್ಗೆ ಸಂಬೋಧಿಸಬೇಕಾದ್ರೆ, ಮಹಿಳೆಯರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಜಾಗೃತರಾಗಿರಬೇಕು. ಅದರ ಅರ್ಥ ಮಹಿಳೆಯರು ಕೆಟ್ಟ ಕೆಲಸ ಮಾಡೋದೇ ಇಲ್ಲ ಅಂತೇನೋ ಅಲ್ಲ. ಅವರು ಮಾಡಿರೋ ಅನೇಕ ವರದಿಗಳೆಲ್ಲ ನಮ್ಮನ್ನೇ ಆಶ್ಚರ್ಯಪಡಿಸುತ್ತೆ, ಹೆಣ್ಣುಮಕ್ಕಳು ಮಾಡೋದು. ಆದರೆ ಅವರ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಳ್ಬೇಕು. ಹೆಣ್ತಿನ ಬಿಟ್ಟು ಕಾಸು ಮಾಡ್ತೀಯ ಅಂದರೆ ಅರ್ಥ ಏನು? ಕೆಲವೊಮ್ಮೆ ಅರ್ಥಗಳು ಮ್ಯಾಟ್ರ್ ಆಗ್ತವೆ. ಶಿವಲಿಂಗೇಗೌಡರು ಹೇಳಿರುವ ಹೇಳಿಕೆಯ ಹಿಂದೆ ರಾಜಕೀಯ ಅರ್ಥ ಇದ್ದಿರಬಹುದು, ಇಲ್ಲ ಅಂತೇನೂ ಇಲ್ಲ. ಆದರೆ ಹೇಳಬೇಕಾದ್ರೆ ನಿಮ್ಮ ಉದ್ದೇಶನ ಯಾರು ಕೇಳ್ತಾರೆ? ಶಿವಲಿಂಗೇಗೌಡರು ಹೇಳಿರುವ ವಾಕ್ಯದ ವ್ಯಾಖ್ಯಾನ ಏನು ಅಂತೇಳಿ ಯಾರು ಗೂಗಲಲ್ಲಿ ಸರ್ಚ್ ಮಾಡಿ ಅದರ ಅರ್ಥ ಕಂಡುಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ. ಹಂಗೆ ಹೇಳಿದಾಗ ಇವನು ಯಾಕೆ ಹೊಲಸು ಮಾತನಾಡ್ತವನೆ ಅಂತ ಅನ್ಕೋತಾರೆ. ಅರಸೀಕೆರೆಗೆ ನೀವೊಬ್ಬ ಉತ್ತಮ ಶಾಸಕನಾಗಿರ್ಬೋದು, ಆದರೆ ದಾವಣಗೆರೆಗಲ್ವಲ್ಲ. ಅರಸೀಕೆರೆಗೆ ಶಿವಲಿಂಗೇಗೌಡರು ಹೇಳಿದ್ದೇ ವೇದವಾಕ್ಯ ಆಗಿರಬಹುದು, ಹಂಗಂದ ಮಾತ್ರಕ್ಕೆ ಕೊಪ್ಪಳಕ್ಕಲ್ವಲ್ಲ. ಅರಸೀಕೆರೆಯಲ್ಲಿ ನೀವು ಹಾಕಿದ ಲಕ್ಷ್ಮಣ ರೇಖೆಯನ್ನ ನಿಮ್ಮ ಮತದಾರರು ದಾಟದೇ ಇರಬಹುದು, ಹಂಗಂದ ಮಾತ್ರಕ್ಕೆ ಚಿತ್ರದುರ್ಗದವ್ರು ನಿಮ್ಮ ಮಾತು ಕೇಳಬೇಕಂತೈತಾ? ಇಲ್ಲ. ಹಾಗಾಗಿ ಹೇಳುವ ಹೇಳಿಕೆ ಆರೋಗ್ಯಕರವಾಗಿರಬೇಕು, ಸಂಸದೀಯ ಪದಗಳನ್ನು ಬಳಸಬೇಕು, ಹೆಂಗೆ ಬೇಕು ಹಂಗೆ ಮಾತನಾಡೋದಲ್ಲ. ಹೇಳಿ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನೀವು ಏನು ಮಾತನಾಡ್ತೀರೋ ಅದು ಮುತ್ತಿನ ಹಾರದಂತಿರಬೇಕು. ಇನ್ನು ಆ ಮಾತು ಕೇಳಿದ ಲಿಂಗ ನೋಡಿ, ಆ ಮಾತು ಎಷ್ಟೊಂದು ಪೂರಕ ಈ ಸಂದರ್ಭಕ್ಕೆ. ಹೌದೆನ್ನುತ್ತಿರಬೇಕು. ಅಂದರೆ ಇವನು ಹೇಳಿದ್ದು ಎಷ್ಟು ಚೆನ್ನಾಗಿದೆ ಮಾತು. ರಾಜಕಾರಣಿಗಳು ಮೊದಲು ತಿಳಿದುಕೊಳ್ಳಬೇಕಾಗಿರೋದು ತಮ್ಮ ಮಾತಿನ ಮೇಲಿನ ಹಿಡಿತ. ಸೊ ಈಗ ಸಲಗಾರ ಪತ್ನಿಯ ವಿಚಾರ ಪ್ರಸ್ತಾಪ ಸಂಬಂಧ ವಿಷಾದ ವ್ಯಕ್ತಪಡಿಸಿರುವ ಶಿವಲಿಂಗೇಗೌಡರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.